In the last video, we have known that the current and voltage both are in phase in a pure resistive circuit. This video an AC circuit which contains a pure inductor. Here, the voltage leads the current by 90 degree. Where voltage and current in the 90 degree phase ಮುಂದಿರುತ್ತೆ ಅಂತ ನಾವು ಇಲ್ಲಿ ಪ್ರೂವ್ ಮಾಡ್ತಾ ಹೋಗಬೇಕು. Then what is a pure inductor ಅಂತ ತಗೊಂಡ್ರೆ pure inductor ಅಂದ್ರೆ ಏನು ಅಂತಂದ್ರೆ pure inductor is the inductor of high inductance. Inductance ತುಂಬಾ ಜಾಸ್ತಿ ಇರಬೇಕು and negligible resistance ತುಂಬಾ ಕಡಿಮೆ ಇರಬೇಕು. Resistance ಕಡಿಮೆ ಇರಬೇಕು ಅಂತಂದ್ರೆ R is equals to or R is proportional to L by A. ನಾವು ವೈರ್ನ ಡಯಾಮೀಟರ್ ಜಾಸ್ತಿ ಮಾಡ್ತಾ ಹೋದ್ವಿ ಅಂತಂದ್ರೆ ಥಿಕ್ನೆಸ್ ಜಾಸ್ತಿ ಮಾಡ್ತಾ ಇದ್ವಿ ಅಂತಂದ್ರೆ ಆಗ ನಮಗೆ ರೆಸಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಒಂದು ಥಿಕ್ ವೈರ್ ಇಂದ ಒಂದು ಶಾರ್ಟ್ ಕಾಯಿಲ್ ನಾವು ಮಾಡಿದ್ವಿ ಅಂತಂದ್ರೆ ಇಟ್ ಹ್ಯಾಸ್ ಆಲ್ಮೋಸ್ಟ್ ನಿಯರ್ಲಿ ಈಕ್ವಲ್ ಟು ಪ್ಯೂರ್ ಇಂಡಕ್ಟರ್ ಆಗಿರುತ್ತೆ. ಸೊ ಪ್ಯೂರ್ ಇಂಡಕ್ಟರ್ ಬೇಕು ಅಂತಂದ್ರೆ we have to take a wire of high thickness of short length to make an inductor. ಒಂದು ಇಂಡಕ್ಟರ್ ನ ಮಾಡಲಿಕ್ಕೆ ನಾವು ಒಂದು ಶಾರ್ಟ್ ಲೆಂತ್ ಇರತಕ್ಕಂತ ಒಂದು ಥಿಕ್ ವೈರ್ ಇಂದ ರೆಡಿ ಮಾಡಬೇಕು. ಸೊ ದಟ್ ವಿ ಕಾಲ್ ಇಟ್ ಆಸ್ a pure inductor. So pure inductor is the inductor of high inductance and negligible resistance. Resistance ತುಂಬಾ ಕಡಿಮೆ ಇರಬೇಕು. ಆ ತರದ ಸರ್ಕ್ಯೂಟ್ ಅನ್ನ ಆ ತರದ ಇಂಡಕ್ಟರ್ ನ ಏನಾದ್ರು ಸರ್ಕ್ಯೂಟ್ ಅನ್ನು ಯೂಸ್ ಮಾಡಿದೀವಿ ಅಂತಂದ್ರೆ ಎಸಿ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡಿದೀವಿ ಅಂತಂದ್ರೆ ಅದನ್ನ ನಾವು ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ ಅಂತ ಕರೀತೀವಿ. ಸೊ ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ ವಿಚ್ ಕನ್ಟೈನ್ಸ್ an inductor, that is pure inductor connected across AC source. AC source ಜೊತೆ ಒಂದು ಪ್ಯೂರ್ ಇಂಡಕ್ಟರ್ ನ connect ಮಾಡಿದ್ದೇವೆ. So like we derive the relations between the voltage and current, there the voltage which leads the current by 90 degree ಅಂತ ತೋರಿಸ್ತಾ ಹೋಗೋಣ. What is the EMF or voltage with respect to the inductor? It is L of inductance L. ಅಲ್ಲಿ ನೀವು voltage ಅನ್ನು V as voltage ಅನ್ನು ಅಪ್ಲೈ ಮಾಡಿದ್ದೀವಿ ಅನ್ಕೊಂಡು that is V0 sin omega t. ಇದನ್ನ ಈಗಾಗಲೇ ನಾವು ನೋಡಿದ್ದೀವಿ ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಎಸಿ ವೋಲ್ಟೇಜ್. ಸೊ ಫಸ್ಟ್ ಸರ್ಕ್ಯೂಟ್ ಅಲ್ಲಿ ಏನಿದೆ ಡಿಸ್ಕ್ರೈಬ್ ಮಾಡಿಬಿಡಿ. ಇನ್ ಸರ್ಕ್ಯೂಟ್ ಡಯಾಗ್ರಾಮ್ ಎಲ್ ಏನ್ ಎಲ್ಲ ಹೇಳಿ ಎಲ್ ಇಸ್ ದ ಇಂಡಕ್ಟನ್ಸ್ ಆಫ್ ಅ ಕಾಯಿಲ್. ಎಲ್ is the inductance of coil connected across AC source. AC source ಕಡೆ ಒಂದು ಇಂಡಕ್ಟರ್ ನ ಕನೆಕ್ಟ್ ಮಾಡಿದ್ವಿ. ಅದರ ಇಂಡಕ್ಟನ್ಸ್ ಕೊಟ್ಟಿದ್ದಾರೆ ದಟ್ ಈಸ್ ಎಲ್. ಹಾಗಾದ್ರೆ ಆಲ್ಟರ್ನೇಟಿಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟಿದೆ, ಆಲ್ಟರ್ನೇಟಿಂಗ್ ವೋಲ್ಟೇಜ್ ಎಷ್ಟಿದೆ ಅಂತ ನೋಡಿದ್ರೆ ದ ಆಲ್ಟರ್ನೇಟಿಂಗ್ ವೋಲ್ಟೇಜ್ ದ ಆಲ್ಟರ್ನೇಟಿಂಗ್ ಅಥವಾ ಎಸಿ ವೋಲ್ಟೇಜ್ ದ ಎಸಿ ವೋಲ್ಟೇಜ್ ಅಕ್ರಾಸ್ ದ ಇದು ಇಂಡಕ್ಟರ್ across inductor is diagram में ಬರ್ಕೊಂಡಿದ್ದೀವಲ್ಲ ಅದನ್ನ ಬರೆಯೋಣ. V equal to V0 sin omega t and take as equation 1. Equation 1 ಅಂತ ತಗೊಳ್ಳೋಣ. Here V0 is the peak value of voltage and omega is the angular frequency, where V0 is peak value that was AC voltage
ಈಗ ನಾವು ವೋಲ್ಟೇಜ್ ಅನ್ನು ಅಪ್ಲೈ ಮಾಡಿದ್ವಿ, ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ. ಈ ಕಾಯಿಲ್ ಅಲ್ಲಿ ಕರೆಂಟ್ ಫ್ಲೋ ಆದ್ರೆ ಏನಾಗುತ್ತೆ? when current is flowing, that is alternating current, ಅಂದ್ರೆ ಚೇಂಜಿಂಗ್ ಕರೆಂಟ್. ಕರೆಂಟ್ ಕಾಯಿಲ್ ನಲ್ಲಿ ಕರೆಂಟ್ ಚೇಂಜ್ ಆಗ್ತಾ ಹೋದಾಗೆ ಇದೇನಾಗುತ್ತೆ? ಎಸ್, EMF is induced. EMF induced ಆಗ್ತಾ ಹೋಗುತ್ತೆ. ಅದನ್ನ ನಾವು ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕರೀತೀವಿ. ಸೊ ಇಲ್ಲಿ EMF induced ಆಗುತ್ತೆ. ಆ EMF ಅನ್ನ ಒಂದು E ಅಂತ ತಗೊಳ್ಳೋಣ. let E be the EMF induced in coil. ಕಾಯಿಲ್ ಅಲ್ಲಿ ಎಷ್ಟು EMF ಇಂಡ್ಯೂಸ್ ಆಗಿದೆ ಅಂತಂದ್ರೆ E ಅಷ್ಟು EMF ಇಂಡ್ಯೂಸ್ ಆಗಿದೆ. ಅದರಲ್ಲಿ KVL ಅನ್ನು ಅಪ್ಲೈ ಮಾಡೋಣ. ಅಪ್ಲೈ KVL, Kirchhoff voltage law to circuit ಅಥವಾ ಲೂಪ್ ಅಪ್ಲೈ ಮಾಡಿ. ಇದನ್ನು ಸಹ EMF ವೋಲ್ಟೇಜ್ ಅಪ್ಲೈ ಮಾಡಿ AC. ಇಲ್ಲೊಂದು EMF EMF ಇಂಡ್ಯೂಸ್ ಆಗಿರುತ್ತೆ. ಸೊ ಎರಡು EMF ಆಯಿತು. ಸಮ್ ಆಫ್ EMFs is equal to IR products. ಸೊ EMF ಯಾವುದು? V plus E which is equal to IR products. ಇಲ್ಲೊಂದು R ಅಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳೋಣ. ಜಸ್ಟ್ ವಿ ಅಸ್ಯೂಮ್ ಆ ಸರ್ಕ್ಯೂಟ್ ಅಲ್ಲಿ R ಅಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಅನ್ಕೊಂಡ್ರೆ, ಸೊ ದ IR products I into R. ಬಟ್ ನಾವು ಕನ್ಸಿಡರ್ ಮಾಡಿರೋದೇನು? ಇಲ್ಲಿ ಪ್ಯೂರ್ ಇಂಡಕ್ಟರ್. ಹಾಗಾದ್ರೆ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ? ವಾಟ್ ಇಸ್ ದ ರೆಸಿಸ್ಟೆನ್ಸ್ ಇನ್ ಪ್ಯೂರ್ ಇಂಡಕ್ಟರ್? Resistance is 0. So for pure inductor R equal to 0. Therefore V is equal to V plus E is equal to 0. So ಈ ಟರ್ಮ್ 0 ಆಗುತ್ತೆ. ಮತ್ತೆ ಈ EMF ಗೊತ್ತು. EMF induced in the coil. ನಮಗೆ ಈಕ್ವೇಷನ್ ಗೊತ್ತಿದೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನು ನೋಡ್ಕೊಂಡು ಬಂದಿದ್ದೀವಿ. ಸೊ ಅದನ್ನು ಬರಿತಾ ಹೋಗೋಣ. ವಾಟ್ ಇಸ್ ದ EMF? V ಪ್ಲಸ್ ಎಷ್ಟು EMF ಮೈನಸ್ L di by dt. ಈ EMF ಮೈನಸ್ L into di by dt ಈ ಸೈಡ್ ಅಲ್ಲಿ ಬರ್ತದೆ. ಸಿನ್ಸ್ E is equal to minus L di by dt. So ಈ ಟರ್ಮ್ ಅನ್ನು ಆ ಕಡೆ ಕಳಿಸೋಣ. rearrange, it becomes L di by dt. ಅದನ್ನ rearrange ಮಾಡಿದ್ದೀವಿ. ನಮಗೆ ಬೇಕಿರೋದೇನು? ಈ ವೋಲ್ಟೇಜ್ ಗೊತ್ತಿದೆ, ಕರೆಂಟ್ ಅನ್ನು ಡಿರೈವ್ ಮಾಡಬೇಕು. ಈ ಕರೆಂಟ್ ಟರ್ಮ್ ಇದೆ. yes, current is here di. ಸೊ di ನ ಬಿಟ್ಟು ಇನ್ನುಳಿದೆಲ್ಲ ಒಂದು ಸೈಡ್ ಅಲ್ಲಿ rearrange ಮಾಡ್ತಾ ಹೋಗೋಣ. ಸೊ di ತಗೊಳ್ಳೋಣ. di is equal to dt ಇದೆ ಡಿನಾಮಿನೇಟರ್ ಅಲ್ಲಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಈ ಕಡೆ ಇಲ್ಲಿ ಬರುತ್ತೆ, ನ್ಯೂಮರೇಟರ್ ಅಲ್ಲಿ ಬರುತ್ತೆ. ಇಲ್ಲಿ ಈಗಾಗಲೇ v ಇದೆ. ಸೊ v dt ಇಲ್ಲಿ ಎಲ್ಲಿದೆ? ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಕಮ್ಸ್ ಟು ಡಿನಾಮಿನೇಟರ್. ನೌ ಫ್ರಮ್ ಈಕ್ವೇಷನ್ 1, ಇಲ್ಲಿ ಈಕ್ವೇಷನ್ 1 ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಟ್ ಹ್ಯಾಸ್ ಈಕ್ವೇಷನ್ 2. Substitute equation 1 in equation 2. Substitute equation 1 in equation 2. Substitute ಮಾಡಿ. ಮುಂದೆ ಬರುತ್ತೆ di is equal to place of v naught sin omega t. v naught sin omega t that divided by L into d. ನಮಗೆ ಕರೆಂಟ್ ಬೇಕು, ಆದರೆ ಇಲ್ಲಿ ಡಿಫರೆನ್ಸಿಯೇಷನ್ ಆಫ್ ಕರೆಂಟ್ ಇದೆ.
ಆ ಡಿಫ್ರೆನ್ಸಿಯೇಷನ್ ಆಫ್ ಕರೆಂಟ್ ಅನ್ನ ನೀವು ಮಾಡಿ ಬರೀ ಕರೆಂಟ್ ಅಷ್ಟೇ ಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು ಈಗ ಏನ್ ಮಾಡ್ಬೇಕು ಈ ಡಿ ಐ ನ ಐ ಮಾಡ್ಬೇಕು ನಾವು ಏನ್ ಮಾಡ್ತೀವಿ ಅಲ್ಲಿ ಎಸ್ ವಿ ಆರ್ ಟೇಕಿಂಗ್ ಇಂಟಿಗ್ರೇಷನ್ ನ ಮಾಡ್ತಾ ಹೋಗೋಣ ಇಂಟಿಗ್ರೇಟಿಂಗ್ ದ ಅಬೋವ್ ಈಕ್ವೇಷನ್ ಅಂತ ಬರೀವಿ integrating the above equation we get I is equal to integration of di is equal to integral of v naught sin omega t divided by n into dt. ಇದನ್ನು ಇಂಟಿಗ್ರೇಟ್ ಮಾಡಿದ್ವಿ it becomes I. V naught and n both are constants, so V naught by n into integral of sin omega t into t. sin omega t ಅನ್ನು ನಾವು ಇಂಟಿಗ್ರೇಟ್ ಮಾಡಿದ್ವಿ ಅಂತಾದ್ರೆ we get cos. sin ಅನ್ನು ಇಂಟಿಗ್ರೇಟ್ ಮಾಡಿದ್ರೆ ಬರುತ್ತೆ cos. I is equal to V naught divided by L minus cos omega t. This minus ಬಂದಿರುತ್ತೆ. You have to remember there is a minus sign. ಮತ್ತೆ ಈ omega t ಅನ್ನು ಸಹ ನಾವು ಇಂಟಿಗ್ರೇಟ್ ಮಾಡಬೇಕು. omega t ಅನ್ನು ಇಂಟಿಗ್ರೇಟ್ ಮಾಡಿದ್ರೆ ಬರುತ್ತೆ ಇಲ್ಲಿ divided by omega. ಬಟ್ ನಮಗೆ ಕರೆಂಟ್ ಕಾಸ್ ಅಲ್ಲಿ ವೋಲ್ಟೇಜ್ ಸೈನ್ ಅಲ್ಲಿ ಈಗ ಇದನ್ನು ನಾವು ಸೈನ್ ಕನ್ವರ್ಟ್ ಮಾಡಬೇಕು I is equal to V naught divided by L omega. ಈ ಮೈನಸ್ ಕಾಸ್ ಒಮೆಗಾ ಟಿ ಅನ್ನು ನಾವು sin of omega t minus 90 ಅಂತ ಬರೀತೀವಿ 90 sin of omega t minus 90 ಈ cos ನ ಬೇಕಿದ್ರೆ ಬರ್ಕೊಂಡ್ರೆ ಸೈಡ್ ಅಲ್ಲಿ since minus cos omega t is equal to sin of omega t minus 90 ಅನ್ಸುತ್ತೆ because minus cos omega t is equal to sin of omega t minus 90 degree. 90. So now this part can be replaced by I naught. ಇದನ್ನು ನಾವು I naught ಇಂದ replace ಮಾಡ್ತಾ ಹೋಗೋಣ. So I is equal to I naught sin omega t minus 9 and take as equation 3. So you have compared these two equations, this equation 3 and this equation 1. ಇದೆರಡನ್ನು ಕಂಪೇರ್ ಮಾಡಿ ನೋಡಿ. In place of theta, it is omega t, ಇಲ್ಲಿ omega t minus 90 ಅಂತ ಇದೆ. So omega t minus 90 ಅಂತಂದ್ರೆ ಆಂಗಲ್ ಕರೆಂಟ್ ಇಂದ ಆಂಗಲ್ ವೋಲ್ಟೇಜ್ ಗಿಂತಲೂ 90 ಡಿಗ್ರಿ ಹಿಂದಿದೆ. ಮೀನ್ಸ್ ವೋಲ್ಟೇಜ್ ಮುಂದಿರುತ್ತೆ 90 ಡಿಗ್ರಿ ಮುಂದಿರುತ್ತೆ, ಇದು 90 ಡಿಗ್ರಿ ಹಿಂದೆ ಇದೆ. ಅಂದ್ರೆ ಫೇಸ್ ಡಿಫರೆನ್ಸ್. ಫೇಸ್ ಅಲ್ಲಿ ಕರೆಂಟ್ ವಿಚ್ ಲ್ಯಾಗ್ಸ್ ದ ವೋಲ್ಟೇಜ್ ಅಥವಾ ವೋಲ್ಟೇಜ್ ವಿಚ್ ಲೀಡ್ಸ್ ದ ಕರೆಂಟ್. 90 ಡಿಗ್ರಿ ಅನ್ನು ನಾವೇನಂತ ಬರೀಬಹುದು ಮತ್ತೆ pi by 2 ಅಂತ ಬರೀಬಹುದು. So I is equal to I naught sin omega t minus pi by 2 ಅಂತ ಬರೀಬಹುದು. ನಾವು ಈಕ್ವೇಷನ್ ಅನ್ನು where the I naught ಇಲ್ಲಿ I naught ಏನಿದೆಯಲ್ಲ ಈ I naught and here this I naught where I naught
ಇಸ್ ಈಕ್ವಲ್ ಟು ವಿ ನಾಟ್ ಬೈ ಎಲ್ ಒಮೆಗಾ ಅನ್ನು ಬರೆದಿರೋದು. ವಿ ನಾಟ್ ಬೈ ಎಲ್ ಒಮೆಗಾ ಐ ನಾಟ್ ಅಂದ್ರೆ ವಿ ನಾಟ್ ಬೈ ಎಲ್ ಒಮೆಗಾ ಅಂಡ್ ಇಲ್ಲಿ ಐ ನಾಟ್ ಅಂದ್ರೆ ಏನು ಈಗಾಗಲೇ ನಾವು ನೋಡಿದ್ದೀವಿ. ವಾಟ್ ಇಸ್ ಐ ನಾಟ್? yes it is peak value of AC alternating current. ಇಲ್ಲಿ ನೋಡಿ ಓಮ್ಸ್ ಲಾ ಅಪ್ಲೈ ಮಾಡಬೇಕು ಅಂದ್ರೆ I is equals to V by R. ಇನ್ ಪ್ಲೇಸ್ ಆಫ್ R ನಮಗೆ ಇಲ್ಲಿ L ಒಮೆಗಾ ಇದೆ. ಹಾಗಾದ್ರೆ ಈ ಇಂಡಕ್ಟರ್ ಅಲ್ಲಿ ಇರತಕ್ಕಂತ ರೆಸಿಸ್ಟೆನ್ಸ್ ಎಷ್ಟು ಅಂತಂದ್ರೆ ದಟ್ ಇಸ್ L ಒಮೆಗಾ. ಆದ್ರೆ ಇದನ್ನ ನಾವು ರೆಸಿಸ್ಟೆನ್ಸ್ ಅಂತ ಕರೆಯಲ್ಲ, ವಿ ಕಾಲ್ ಇಟ್ ಆಸ್ ರಿಯಾಕ್ಟನ್ಸ್. ಇದನ್ನ ನಾವು ರಿಯಾಕ್ಟನ್ಸ್ ಅಂತ ಕರಿತೀವಿ. ಅಂಡ್ ದಿಸ್ L ಒಮೆಗಾ ಕ್ಯಾನ್ ಬಿ ಕಾಲ್ಡ್ ಆಸ್ ಇಂಡಕ್ಟಿವ್ ರಿಯಾಕ್ಟನ್ಸ್. ಇದನ್ನ ನಾವು ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂತ ಕರಿತೀವಿ. ಅಂಡ್ ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ X. X ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂಡ್ ಇಂಡಕ್ಟಿವ್ ರಿಯಾಕ್ಟನ್ಸ್ ಅನ್ನ X L ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಈ L ಒಮೆಗಾ ಗೆ ಅಂತ ಬರೆಯಬಹುದು, X L ಅಂತ ಬರೆಯಬಹುದು. where I naught equal to V naught by L omega and it is peak value of AC. L omega means it is reactance. ಅದು inductive reactance. ಹಾಗಾದ್ರೆ from equation I3 ಬಿಡ and the equation ಇದನ್ನ 3 ಅನ್ಕೊಳ್ಳೋಣ. So on comparing from the equation 3 and equation 1. Equation 1 ಮತ್ತು 3 ಅನ್ನ ಎರಡು ಕಂಪೇರ್ ಮಾಡ್ತಾ ಹೋಗಿ ವೋಲ್ಟೇಜ್ ಒಮೆಗಾ ಟಿ ಇದೆ ಇಲ್ಲಿ ಆಂಗಲ್ ಅಲ್ಲಿ ನೋಡಿ ಒಮೆಗಾ ಟಿ ಮೈನಸ್ ಪೈ ಬೈ ಟು ಇದೆ ಅಂದ್ರೆ ಆಂಗಲ್ ಅಲ್ಲಿ 90 ಡಿಗ್ರಿ ಮೈನಸ್ ಮಾಡಿದ್ದೀವಿ. ಅಂದ್ರೆ ಇದು 90 ಡಿಗ್ರಿ ಜಾಸ್ತಿ ಇರುತ್ತೆ, ಅದು 90 ಡಿಗ್ರಿ ಕಡಿಮೆ ಇದೆ. ಕರೆಂಟ್ ವೋಲ್ಟೇಜ್ ನ ಹಿಂದಿದೆ, ಎಷ್ಟು ಹಿಂದಿದೆ ಅಂತ ಅಂದ್ರೆ 90 ಡಿಗ್ರಿ ಅಷ್ಟೇ ಫೇಸ್ ಅಲ್ಲಿ. ಸೊ ನಾವೇನು ಬರೀಬಹುದು ಫ್ರಮ್ ಇಕ್ವೇಶನ್ 1 and 3 we conclude that ಇದು ನಾನು ಇಲ್ಲೇ ಅಡ್ಜಸ್ಟ್ ಮಾಡಿರ್ತೇನೆ ಬಿಕಾಸ್ ಇಲ್ಲಿ ಬೋರ್ಡ್ ಕನ್ಸಿಸ್ಟ್ ಆಗಿರೋದ್ರಿಂದ. ಫ್ರಮ್ equation 1 and 3 voltage leads current by 90 degree. Voltage leads current by 90 degree. So ಆ ಎರಡು equation ಅನ್ನು ಕಂಪೇರ್ ಮಾಡಿಬಿಟ್ಟು ನಾವು ಏನು ಬರೀಬಹುದು, from equation 1 and 3 voltage leads current by 90 degree. This is the proof. ಇದನ್ನು ನಾವು ಕೇಳಿರೋದು show that the voltage leads the current by 90 degree ಅಂತ ನಾವು ಅದನ್ನ ಪ್ರೂವ್ ಮಾಡಿದ್ವಿ. ಹಾಗಾದ್ರೆ ಇದಕ್ಕೆ ಫೇಸರ್ ಡಯಾಗ್ರಾಮ್ ಅನ್ನು ಬರೆದ್ರೆ the phasor diagram is like this. ಕರೆಂಟ್ ಅನ್ನು ಯಾವಾಗ ನಾವು xx ಅಂತ ತಗೊಳ್ತೀವಿ, I ವೋಲ್ಟೇಜ್ ಈಗ ನಾವು ಏನು ತಗೋಬೇಕು, ವೋಲ್ಟೇಜ್ ಮತ್ತೆ ಕರೆಂಟ್ ಮಧ್ಯೆ ಆಂಗಲ್ ಎಷ್ಟಿದೆ 90 ಡಿಗ್ರಿ. ವೋಲ್ಟೇಜ್ 90 ಡಿಗ್ರಿ ಕರೆಂಟ್ ಗಿಂತ ಮುಂದೆ ಹೋಗಬೇಕು, ಅಂದ್ರೆ ಇಲ್ಲಿಂದ ಮುಂದಕ್ಕೆ 90 ಡಿಗ್ರಿ ತಗೋಬೇಕು ನಾವು. ಆಂಗಲ್ ಇಸ್ 90 ಡಿಗ್ರಿ. ಸೊ ಇದು V, that is VL ಅಂತ ತಗೊಳ್ಳೋಣ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಇಂಡಕ್ಟರ್. ಇಂಡಕ್ಟರ್ ನ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಅದು, and it is phasor diagram. ಕಂಪಲ್ಸರಿ ಬರಬೇಕು ಫೇಸರ್ ಡಯಾಗ್ರಾಮ್ ಅನ್ನ, ಕಂಪಲ್ಸರಿ ನಾವು ಬರೀಬೇಕು. ಕರೆಂಟ್ ಅನ್ನ ಯಾವಾಗ xx ಅಂತ ತಗೊಳ್ಳಿ, ಅದನ್ನ ನೋಡ್ಕೊಂಡು ಫೇಸ್ ಅನ್ನ ನೋಡ್ಕೊಂಡು ವೋಲ್ಟೇಜ್ ಎಲ್ಲಿ ಬರೀಬೇಕು ಅಂತ ನೋಡ್ಬೇಕು. ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ಲಿ ಫೇಸ್ 0 ಇತ್ತು, ಸೊ ಎರಡನ್ನೂ xx ಅಲ್ಲೇ ಬರ್ತಿದ್ವಿ. ಆದ್ರೆ ಇಲ್ಲಿ ವೋಲ್ಟೇಜ್ ಕರೆಂಟ್ ಇಂದ 90 ಡಿಗ್ರಿ ಮುಂದಿದೆ, ಸೊ y axis ಪಾಸಿಟಿವ್, y axis ಅಲ್ಲಿ ಬರ್ತಿದ್ದೀವಿ. And this is the derivation that shows a voltage which leads the current by 90 degree in a pure inductive circuit. ಇದರಲ್ಲಿ ಇನ್ನೊಂದು ಟರ್ಮ್ ಅನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. L ಒಮೆಗಾ ಅಂತ ಇದೆಯಲ್ಲ, ದಿಸ್ ಇಸ್ ದ ರೆಸಿಸ್ಟೆನ್ಸ್. ಇಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಬರುತ್ತೆ, ಅದನ್ನ ರೆಸಿಸ್ಟೆನ್ಸ್ ಅಂತ ಕರೆಯಲ್ಲ, ನಾವು ಇಲ್ಲಿ ರಿಯಾಕ್ಟನ್ಸ್ ಅಂತ ಕರಿತೀವಿ. It is the opposition offered to the flow of current in a inductor. ಇಂಡಕ್ಟರ್ ಅಲ್ಲಿ ಕರೆಂಟ್ ಫ್ಲೋ ಆಗೋದನ್ನ ಅಪೋಸ್ ಮಾಡೋದನ್ನ ನಾವು ರಿಯಾಕ್ಟನ್ಸ್ ಅಂತ ಕರಿತೀವಿ. ಸೊ ಅದನ್ನ ನಾವು ನೋಟ್ ಮಾಡ್ತೀವಿ. ಇಂಡಕ್ಟಿವ್
reactance. And it is represented by XL in the representation. Inductive reactance. It is the amount of opposition. It is the amount of opposition offered by the inductor. Amount of opposition offered by the inductor to the alternating current. To the alternating current flowing through it. Alternating current flowing through it. And it is given by XL na yav represent ಮಾಡುತ್ತೆ this L omega. So ಹಾಗಾದ್ರೆ ಆ XL ಅನ್ನು ಏನು ಬರೆಯಬಹುದು XL is equal to L omega ಅಂತ ಬರೆಯಬಹುದು. And this omega can also be written as ಮತ್ತೆ omega ನ ಫ್ರೀಕ್ವೆನ್ಸಿ ನಲ್ಲಿ ಬಂದ್ರೆ ಫಸ್ಟ್ ಏನಾದ್ರು ಬಿಡ್ತೀರಾ waves of oscillations ಅಂತ ಇದನ್ನ 2 pi f ಅಂತ ಬರೆಯಬಹುದು. ಎರಡು ಈಕ್ವೇಷನ್ ನೋಡೋಣ. XL equal to L omega and this omega can be written as 2 pi f where f is the frequency of AC. AC is the frequency. F I think all of you understand a better thing of this derivation. ನಿಮಗೆ ಇಲ್ಲಿ ನೆನಪಿಡಬೇಕಾಗಿರೋದು ವೋಲ್ಟೇಜ್ ಕರೆಂಟ್ ಇಂದ ಕರೆಂಟ್ ಇಟ್ಟು 90 ಡಿಗ್ರಿ ಮುಂದೆ ಇರುತ್ತೆ ಅಂತ. ನಿಮಗೆ ಎಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಈ ಮೈನಸ್ ಕಾಸ್ ಒಮೆಗಾ ಟಿ ನ ಇಲ್ಲಿ ಹೇಗೆ ಬರ್ಕೊಂಡಿರಿ ಅಂತ ನಿಮ್ಮ ಟ್ರಿಗ್ನೋಮೆಟ್ರಿ ನಲ್ಲಿ ಇರುತ್ತೆ. ಯು ಕ್ಯಾನ್ ಗೋ ಥ್ರೂ ಯುವರ್ trigonometric topics. You can get a clear picture of this. But minus cos omega t ನಾವು ಒಂದು ಸೈ omega t minus 90 degree ಅಂತ ಬರ್ಕೊಂಡಿದ್ದೀನಿ. So you can be replaced by this cos omega t by sin omega t minus 90. 90 ನ ನಾವು 90 degree ಅನ್ನು ನಾವು pi by 2 ಅಂತ ಬರ್ದಿದ್ದೀವಿ ಅಷ್ಟೇ. So ಎಲ್ಲ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. If you have any doubts regarding this derivation, you can contact me through a number given in the description. Thank you.